ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಕಾರ್ನ್ ಮತ್ತು ಚೀಸ್ ಎರಡನ್ನೂ ಉಪಯೋಗಿಸಿ ಪರಾಟ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಕಾರ್ನ್ ತೊಗೊಂಡಿದ್ದೀನಿ ಅಷ್ಟೇ. ಆ ಕಾರ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5ರಿಂದ 6 ವಿಷಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯೋಷ್ಟೊತ್ತಿಗೆ ಒಂದು ಬೌಲಲ್ಲಿ 1/4 kg ಗೋಧಿ ಹಿಟ್ಟು ಹಾಕ್ಕೊಂಡು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡಬೇಕು. ಈಗ ಸ್ಟಫಿಂಗಿಗೆ ಏನು ಬೇಕು ಅಂತ ನೋಡೋಣ. ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 7ರಿಂದ 8 ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1ರಿಂದ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಅಷ್ಟೊತ್ತಿಗೆ ಕಾರ್ನ್ ಬೆಂದಿತ್ತಲ್ಲ, ಆ ಕಾರ್ನ ತೊಗೊಂಡು ಚಾಪರಲ್ಲಿ ಬಿಡಿಸ್ಕೊಂಡು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ. ನೀವು ಚಾಪರಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ನೀವು ಮಿಕ್ಸರಲ್ಲೇ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ನೈಸಾಗಿ ಬರುತ್ತೆ. ನಿಮ್ಗಾಗ ಸ್ಟಫಿಂಗ್ ಯಾವುದೂ ಹೊರಗೆ ಬರೋದಿಲ್ಲ. ಇದು ತುಂಬಾ ರಿಚ್ ಇನ್ ಫೈಬರ್, ಇದು ಎನರ್ಜಿ ಇರುತ್ತೆ. ಇದು ತಿಂದ್ರಂತೂ ಮಕ್ಕಳಿಗೆ ತುಂಬಾ ಎನರ್ಜಿ ಇರುತ್ತೆ. ಮತ್ತು ಪ್ರೋಟೀನು, ಕ್ಯಾಲ್ಶಿಯಮ್ಮು ಇದರಲ್ಲಿ ಹೆವಿನೇ ಇದೆ. ನೋಡಿ, ನಾನು ಚಾಪ್ ಮಾಡ್ಕೊಂಡಿರೋದನ್ನೆಲ್ಲ ಬೌಲಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಬೌಲಲ್ಲಿ ಹಾಕ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಇದರಲ್ಲಿ ಹಾಕ್ಕೋಬೇಕು. ಎಲ್ಲನೂ ಇದರಲ್ಲಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತೀನಿ, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೋತಿದ್ದೀನಿ, ಒಂದು 50ರಿಂದ 100 ಗ್ರಾಮ್ ಅಷ್ಟು ಚೀಸು, ಅದನ್ನು ನಾನು ತೆಂಗಿನಕಾಯಿ ತುರಿತಾರಲ್ಲ ಅದರಲ್ಲಿ ತುರಿದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು. ಇದು ಹೆಲ್ತಿ ಫ್ಯಾಟು ಚೀಸು, ಮತ್ತು ಮಕ್ಕಳಿಗೆ ಹೊಟ್ಟೆ ಫಿಲ್ಲಿಂಗಾಗಿರುತ್ತೆ ಈ ಪರಾಟ ತಿಂದ್ಬಿಟ್ರೆ. ಮತ್ತು ಲಂಚ್ ಬಾಕ್ಸಿಗೆ ಮಾತ್ರ ತುಂಬ ಒಳ್ಳೆ ಫುಡ್ ಇದು. ಇದಿಷ್ಟು ಹಾಕ್ಕೊಂಡು ನೋಡಿ, ಚೀಸ್ನ ನೀಟಾಗಿ ತುರ್ಕೋಬೇಕು. ನೀಟಾಗಿ ತುರಿದ್ಬಿಟ್ಟು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಕಲಸಿಟ್ಕೋಬೇಕು. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ B12 ಇದೆ. ನೋಡಿ, ನೀಟಾಗಿ ಇದನ್ನು ಕಲಸಿಟ್ಕೊಳ್ಬೇಕು. ಕಲಸಿಟ್ಕೊಂಡು ಚಪಾತಿ ಹಿಟ್ಟು ಮೆತ್ತಗೆ ಒಂದು ಅರ್ಧ ಗಂಟೆ ನೆನೆಸಿರ್ತೀವಲ್ಲ, ಮೆತ್ತಗಿರುತ್ತೆ. ಸೊ ಚಪಾತಿ ಹಿಟ್ಟನ್ನು ಒಂದು ಚಪಾತಿ ಸೈಜಿಗೆ, ಚಪಾತಿ ನಾವು ಮಾಡ್ಬೇಕಾದ್ರೆ ಯಾವ ಸೈಜಲ್ಲಿ ತೊಗೋತೀವಿ ಹಿಟ್ಟು, ಆ ಸೈಜಿಗೆ ತೊಗೊಂಡು ನಿಧಾನಕ್ಕೆ ತಟ್ಟಿಬಿಟ್ಟು, ತುಂಬ ದೊಡ್ಡದಾಗಿ ತಟ್ಟಕ್ಕೆ ಹೋಗ್ಬೇಡಿ, ಯಾಕಂದರೆ ಒಳಗಡೆ ಸ್ಟಫಿಂಗ್ ಇಡಬೇಕಲ್ಲ. ಈ ಸೈಜಿಗೆ ತಟ್ಬಿಟ್ಟು ಒಳಗಡೆ ಒಂದು 2 ಸ್ಪೂನಷ್ಟು ಸ್ಟಫಿಂಗ್ ಇಟ್ಕೋಬೇಕು. ಸ್ಟಫಿಂಗ್ ಇಟ್ಕೊಂಡು 4 ಕಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ, ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ನಾವು ಇದನ್ನು ಚಪಾತಿ ಲಟ್ಸಿದ್ರೆ ಪರಾಟನ ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಫಿಂಗ್ ಯಾವುದು ಹೊರಗೆ ಬರೋದಿಲ್ಲ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಇನ್ನೊಂಚೂರು ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ತಟ್ಟಬೇಕು. ಆಗ ಯಾವುದೇ ಸ್ಟಫಿಂಗು ಹೊರಗೆ ಬರೋದಿಲ್ಲ, ಬೇಯಿಸೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಅಷ್ಟೊತ್ತಿಗೆ ನಾನು ನೋಡಿ, ಈ ರೀತಿ ನಿಧಾನಕ್ಕೆ ತಟ್ಟಬೇಕು. ನೋಡಿ, ಆಗಲೇ ಹೊರಗೆ ಯಾವುದೂ ಬರೋದಿಲ್ಲ. ನಿಧಾನಕ್ಕೆ ಈ ರೀತಿ ತಟ್ಟಬೇಕು. ನಾವು ಹಾರ್ಡಾಗಿ ತಟ್ಟಿದ್ರೆ ಎಲ್ಲ ಹೊರಗೆ ಬಂದುಬಿಡುತ್ತೆ. ನಾನು ಆಗಲೇ ಕಾವಲಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆಗೋಷ್ಟೊತ್ತಿಗೆ ನಾವು ಇದನ್ನು ತಟ್ಕೊಳ್ಬೋದು. ಇದನ್ನು ಹಾಕ್ಬಿಟ್ಟು ಒಂದು ಸಲ 2 ನಿಮಿಷ ಬಿಟ್ಟು ಒಂದು ಸಲ ತಿರುಗಿಸ್ಬಿಟ್ಟು, ನೀವು ತುಪ್ಪದಿಂದಾದರೂ ಸುಡ್ಬೋದು, ಇಲ್ಲ ಎಣ್ಣೆಯಿಂದಾದರೂ ಸುಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಸುಟ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಇಡೋಕ್ಕೆ ಹೋದರೆ ಒಂಥರ ಸೀದೋದಂಗೆ ಆಗುತ್ತೆ, ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೇನು ಚಟ್ನಿ ಬೇಕಾಗಲ್ಲ, ಸಾಸ್ ಇದ್ದರೆ ಸಾಕು, ಅದರಲ್ಲೇ ತಿಂದ್ಬಿಡ್ಬಹುದು, ಇಲ್ಲ ಮೊಸರಿದ್ರೆ ಸಾಕು. ನೋಡಿ, ಈ ರೀತಿ ಸುಟ್ಕೊಳ್ಬೇಕು. ನೋಡಿ, ನಾನು ರೆಡಿ ಮಾಡಿದ್ದೀನಿ. ನೋಡಿ, ಒಳಗಡೆ ಸ್ಟಫಿಂಗ್ ಯಾವ ಥರ ಇರುತ್ತೆ ಅಂತ ನೋಡಿ. ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.